ಹಾಯ್ ಹಲೋ ವೀಕ್ಷಕರೇ. ಈ ವಾರದ ನಾಮಿನೇಷನ್ ಮತ್ತು ಟಾಸ್ಕ್ ಎರಡೂ ಒಟ್ಟಿಗೆ ಶುರುವಾಗಿದೆ. ಅದು ಯಾವ ರೀತಿ ಇರುತ್ತದೆ ಮತ್ತು ಟಾಸ್ಕ್‌ಗಳು ಗೆದ್ದವರು ನಾಮಿನೇಷನ್ ಇಂದ ಸೇಫ್ ಆಗುತ್ತಾರೆ. ಅದು ಯಾವ ರೀತಿ ಆಗುತ್ತದೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇನೆ. ಮತ್ತು ಬಿಗ್ ಬಾಸ್ ಕನ್ನಡ ಹಿಸ್ಟರಿಯಲ್ಲೇ ಇದೇ ಮೊದಲ ಬಾರಿಗೆ ಈ ರೀತಿ ಟಾಸ್ಕ್ ಆಡಿಸುತ್ತಿರುವುದು. ಈ ಟಾಸ್ಕ್ ಯಾವ ರೀತಿ ಇತ್ತು ಮತ್ತು ಯಾರ್ಯಾರು ಈ ಟಾಸ್ಕ್ ಆಡುತ್ತಿದ್ದಾರೆ ಎಂದು ಈ ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇನೆ. ನೀವಿನ್ನು ಮೊದಲ ಬಾರಿಗೆ ನಮ್ಮ ಚಾನಲ್ ಅನ್ನು ನೋಡುತ್ತಿದ್ದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ. ಹೌದು ವೀಕ್ಷಕರೇ. ಈ ವಾರದ ನಾಮಿನೇಷನ್ ಮತ್ತು ಟಾಸ್ಕ್‌ಗಳು ಎರಡೂ ಒಟ್ಟಿಗೆ ಶುರುವಾಗಿದೆ. ಅದು ಯಾವ ರೀತಿ ಇತ್ತೆಂದು ನೋಡುವುದಾದರೆ, ಈ ವಾರದ ಮನೆಯ ಕ್ಯಾಪ್ಟನ್ ಆದ ರಾಶಿಕಾ ಅವರು ಇಬ್ಬರು ಸ್ಪರ್ಧಿಗಳನ್ನು ಆಯ್ಕೆ ಮಾಡಬೇಕು. ಆ ಇಬ್ಬರು ಸ್ಪರ್ಧಿಗಳಲ್ಲಿ ಒಬ್ಬರನ್ನು ನಾಮಿನೇಟ್ ಮಾಡಬೇಕು, ಇನ್ನೊಬ್ಬರನ್ನು ಸೇಫ್ ಮಾಡಬೇಕು. ನಾಮಿನೇಟ್ ಮತ್ತು ಸೇಫ್ ಆದ ಇಬ್ಬರು ಸ್ಪರ್ಧಿಗಳು ಒಬ್ಬೊಬ್ಬರು ಒಂದೊಂದು ತಂಡದ ನಾಯಕರಾಗಿರುತ್ತಾರೆ. ಆ ತಂಡದಲ್ಲಿ ಯಾರ್ಯಾರು ಆಡಬೇಕೆಂದು ಬಿಗ್ ಬಾಸ್ ಅವರೇ ಕೊಟ್ಟು ಕಳಿಸಿರುತ್ತಾರೆ. ಯಾರ್ಯಾರು ಆಡಬೇಕೆಂದು ಟಾಸ್ಕ್ ಬುಕ್‌ನಲ್ಲಿ ಈ ತಂಡದಲ್ಲಿ ನಾಮಿನೇಟ್ ತಂಡದಲ್ಲಿ ಯಾರು ಆಡಬೇಕು ಮತ್ತು ಸೇಫ್ ತಂಡದಲ್ಲಿ ಯಾರು ಆಡಬೇಕೆಂದು ಬಿಗ್ ಬಾಸ್ ಅವರೇ ಕೊಟ್ಟು ಕಳಿಸಿರುತ್ತಾರೆ. ಈ ಟಾಸ್ಕ್ ಯಾವ ರೀತಿ ಇರುತ್ತೆಂದರೆ, ಪ್ರತಿ ಟಾಸ್ಕಿಗೂ ಮನೆ ಕ್ಯಾಪ್ಟನ್ ಆದ ರಾಶಿಕಾ ಅವರು ಒಬ್ಬರನ್ನು ನಾಮಿನೇಟ್ ಮಾಡಬೇಕು, ಇನ್ನೊಬ್ಬರನ್ನು ಸೇಫ್ ಮಾಡಬೇಕು. ಪ್ರತಿ ಟಾಸ್ಕಿಗೂ ಅಂದರೆ ಮನೆಯಲ್ಲಿ ಈಗ ಒಟ್ಟು ಧ್ರುವಂತ್ ಮತ್ತು ರಕ್ಷಿತಾ ಅವರನ್ನು ಬಿಟ್ಟರೆ ಒಟ್ಟು 11 ಜನ ಇದ್ದಾರೆ. 11ರಲ್ಲಿ ಮನೆಯ ಕ್ಯಾಪ್ಟನ್ ಆದ ರಾಶಿಕಾ ಅವರನ್ನು ಹೊರತುಪಡಿಸಿದರೆ ಇನ್ನು 10 ಜನ ಉಳಿತಾರೆ. ಅದರಲ್ಲಿ ಪ್ರತಿ ಬಾರಿ ಬೇರೆ ಬೇರೆ ಇಬ್ಬರು ಸ್ಪರ್ಧಿಗಳು ಆಯ್ಕೆಯಾಗುತ್ತಾರೆ. ಆ ಇಬ್ಬರು ಸ್ಪರ್ಧಿಗಳಲ್ಲಿ ಒಬ್ಬರನ್ನು ನಾಮಿನೇಟ್ ಮಾಡಬೇಕು, ಇನ್ನೊಬ್ಬರನ್ನು ಸೇಫ್ ಮಾಡಬೇಕು. ನಾಮಿನೇಟ್ ಮಾಡ ನಾಮಿನೇಟ್ ಮತ್ತು ಸೇಫ್ ಆದ ತಂಡದಲ್ಲಿ ಯಾರು ಆಡಬೇಕೆಂದು ಬಿಗ್ ಬಾಸ್ ಅವರು ನಿರ್ಧರಿಸುತ್ತಾರೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಪ್ರತಿ ಬಾರಿ ಮನೆ ಕ್ಯಾಪ್ಟನ್ ಆದ ರಾಶಿಕಾ ಅವರು ಇಬ್ಬರನ್ನು ಆಯ್ಕೆ ಮಾಡಬೇಕು. ಆ ಇಬ್ಬರಲ್ಲಿ ಒಬ್ಬರನ್ನು ನಾಮಿನೇಟ್ ಮಾಡಬೇಕು, ಇನ್ನೊಬ್ಬರನ್ನು ಸೇಫ್ ಮಾಡಬೇಕು. ನಾಮಿನೇಟ್ ಮತ್ತು ಸೇಫ್ ಆದವರು ಎರಡು ತಂಡದ ನಾಯಕರಾಗುತ್ತಾರೆ. ಆ ತಂಡದಲ್ಲಿ ಯಾರು ಆಡಬೇಕೆಂದು ಬಿಗ್ ಬಾಸ್ ಅವರು ನಿರ್ಧರಿಸುತ್ತಾರೆ. ಈ ಟಾಸ್ಕಿನಲ್ಲಿ ಗೆದ್ದ ಇಬ್ಬರು ತಂಡದ ನಾಯಕರಿಗೆ ಅಡ್ವಾಂಟೇಜ್ ಅನ್ನು ಕೊಡುತ್ತಾರೆ. ಈ ರೀತಿ ಈ ವಾರದ ಟಾಸ್ಕ್‌ಗಳು ಇರುತ್ತವೆ. ವೀಕ್ಷಕರೇ, ಇದಾಗಿತ್ತು ಈ ವಾರದ ನಾಮಿನೇಷನ್ ಮತ್ತು ಟಾಸ್ಕ್ ಬಗ್ಗೆ ಮಾಹಿತಿ. ನಾನು ಮುಂದಿನ ವಿಡಿಯೋದಲ್ಲಿ ಈ ವಾರದ ಮೊದಲನೇ ಟಾಸ್ಕ್ ಯಾವ ರೀತಿ ಇತ್ತು ಮತ್ತು ಯಾರು ಗೆದ್ದಿದ್ದಾರೆ ಮತ್ತು ಯಾರು ನಾಮಿನೇಟ್ ಆಗಿದ್ದಾರೆ ಮತ್ತು ಯಾರು ಸೇಫ್ ಆಗಿದ್ದಾರೆ ಎಂದು ತಿಳಿಸಿಕೊಡುತ್ತೇನೆ. ಹಾಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ. ಧನ್ಯವಾದಗಳು.